Namaste. Multiple choice question. GATE Electronics and Communication, Volume 1, 7th edition. R.K. Kanodia, Ashish Murolia. Nodia and Company. Unit 1, Networks. Network Analysis 1, Basic Concepts. Question number NA 1.3. If 120 coulomb of charge passes through an electric conductor in 60 seconds, the current in the conductor is ಅಂದರೆ 60 ಸೆಕೆಂಡಲ್ಲಿ 120 ಕೂಲಂಬ್ ಆಫ್ ಚಾರ್ಜ್ ಏನಾಗ್ತಾ ಇದೆ ಎಲೆಕ್ಟ್ರಿಕ್ ಕಂಡಕ್ಟರ್ ಥ್ರೂ ಅಂದರೆ ಇದು ಪಾಸ್ ಆಗ್ತಾ ಇದೆ ಥ್ರೂ ಆ್ಯನ್ ಎಲೆಕ್ಟ್ರಿಕ್ ಕಂಡಕ್ಟರ್. ಓಕೆ, ಸೊ 60 ಸೆಕೆಂಡಲ್ಲಿ 120 ಕೂಲಂಬ್ ಆಫ್ ಚಾರ್ಜ್ ಪಾಸಸ್ ಥ್ರೂ ಆ್ಯನ್ ಎಲೆಕ್ಟ್ರಿಕ್ ಕಂಡಕ್ಟರ್. ಸೊ ದಟ್ ಟೈಮ್ ನೀವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದೇನು ಅಂದರೆ ಕಂಡಕ್ಟರಲ್ಲಿ ಕರೆಂಟ್ ಎಷ್ಟಿರುತ್ತೆ ಅಂತ. ಸೊ 60 ಸೆಕೆಂಡಲ್ಲಿ 120 ಕೂಲಮ್ ಆಫ್ ಚಾರ್ಜ್ ಏನಾಗ್ತಾ ಇದೆ ಪಾಸ್ ಆಗ್ತಾ ಇದೆ ಥ್ರೂ ಆ್ಯನ್ ಎಲೆಕ್ಟ್ರಿಕ್ ಕಂಡಕ್ಟರ್. ಸೊ ದಿ ಕರೆಂಟ್ ಇನ್ ದಿ ಕಂಡಕ್ಟರ್ ಈಸ್ ಹೌ ಮಚ್? ಆಪ್ಷನ್ ಎ 0.5 ಆ್ಯಂಪ್ಸ್, ಆಪ್ಷನ್ ಬಿ 2 ಆ್ಯಂಪ್ಸ್, ಆಪ್ಷನ್ ಸಿ 3.33 ಮಿಲಿ ಆ್ಯಂಪ್ಸ್, ಆಪ್ಷನ್ ಡಿ 0.3 ಮಿಲಿ ಆ್ಯಂಪ್ಸ್. ಓಕೆ, ಯಾವುದು ಕರೆಕ್ಟ್ ಅಂತ ಹೇಳಬೇಕು. ಸೊ ಇಲ್ಲಿ ಆನ್ಸರ್ ಫಾರ್ ದಿಸ್ ಒನ್, electric current is the electric current is the amount of electric charge that flows through a conductor in a given amount of time. Electric current is the amount of electric charge that flows through a conductor in a given amount of time. The SI unit of standard in international standard. The SI unit of electric current is electric current is, we know the formula, ಅಂದರೆ ದಿ SI ಯೂನಿಟ್ ಆಫ್ ಫಾರ್ಮುಲಾದಿಗಿಂತ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಆ್ಯಂಪಿಯರ್ಸ್. ಅದನ್ನು ಕ್ಯಾಪಿಟಲ್ ಎನಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೇವೆ. ಓಕೆ, ಸೊ ಈ ಕ್ವಶನ್ಸಲ್ಲಿ ಏನಿದೆ, ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕು, ಕಂಡಕ್ಟರಲ್ಲಿರೋ ಕರೆಂಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಸೊ to calculate the current in this case we can use the formula. Current equal to charge per time. Current I equal to charge is Q and time is T. Okay, in amperes. ಇಲ್ಲಿ ಇವಾಗ ಏನಾಗುತ್ತೆ, ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಚಾರ್ಜ್ 120 ಕೂಲಮ್ ಆಫ್ ಚಾರ್ಜ್, ಅದು ಕೂಡ ಏನಂದರೆ ವೇರಿಯೇಷನ್ಸ್ ಆಗ್ತಾಯಿದೆ 60 ಸೆಕೆಂಡ್. ಸೊ ಅದು ಕೂಡ ವೇರಿಯೇಷನ್. ಸೊ ಅಲ್ಲಿಗೆ ದಿಸ್ ಈಸ್ ಕರೆಂಟ್ ಅಂದರೆ ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಐ ಈಕ್ವಲ್ ಟು ಚಾರ್ಜ್ ಈಸ್ change in the charge, so that is dq
ಬೈ ಟೈಮ್ ಏನಾಗ್ತಾ ಇದೆ ಅದು ಕೂಡ ಚೇಂಜ್ ಆಗ್ತಾ ಇದೆ ಡಿ ಟಿ. ಹೇಗೆ ಅಂದರೆ ಆ್ಯಕ್ಚುಲಿ ಕ್ಯೂ ಈಕ್ವಲ್ ಟು ಐ ಇಂಟು ಟಿ ಅಂತ. ಓಕೆ, ದಿಸ್ ಇಸ್ ದ ಜಸ್ಟ್ ಜನರಲ್ ಫಾರ್ಮುಲಾ. ಸೊ ಇಲ್ಲಿ ಇವಾಗ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಫ್ ದಿ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಅವಾಗ ಕರೆಂಟ್ ಐ ಅಂದರೆ ಕ್ಯಾಪಿಟಲ್ ಐ ಫೈನಲ್ ಕರೆಂಟ್ ಇದು. ಸೊ ಸ್ಮಾಲ್ ಐ ತೊಗೊಳ್ಳೋಣ, ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್ ಐ. ಈ ಟಿ ಇದೆಯಲ್ಲ ಅದು ಕೂಡ ಚೇಂಜ್ ಆಗ್ತಾ ಇದೆ, ಚೇಂಜ್ ಇನ್ ಟೈಮ್. ಸೊ ಇವಾಗ ಏನಾಗುತ್ತೆ, ಡೆಲ್ ಕ್ಯೂ ಡಿವೈಡೆಡ್ ಬೈ ಡೆಲ್ ಟಿ, ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಟಿ ಟೆನ್ಸ್ ಟು ಡೆಲ್ಟಾ ಟಿ ಟೆನ್ಸ್ ಟು 0. ಓಕೆ, ಅಂದರೆ ಎನಿ ವ್ಯಾಲ್ಯೂ ಬೈ 0 ಅಂದರೆ ಇನ್ಫಿನಿಟಿ ಆಗಿಬಿಡುತ್ತೆ, ಗೊತ್ತಾಯ್ತಲ್ಲ. ಹಾಗಾಗಿ ಲಿಮಿಟ್ ಡೆಲ್ಟಾ ಟೆನ್ಸ್ ಟು 0 ಡೆಲ್ ಕ್ಯೂ ಬೈ ಡೆಲ್ ಟಿ ಅಂತ ಹೇಳಿದ್ರೆ ಡಿ ಕ್ಯೂ ಬೈ ಡಿ ಟಿ. ಸೊ ದಟ್ ಈಸ್ ಈಕ್ವಲ್ ಟು ಐ. ಸೊ ಐ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಟಿ ಇನ್ ಆ್ಯಂಪ್ಸ್ ಅಂತ ಸಿಗ್ತು, ಅಥವಾ ಕೂಲಮ್ ಪರ್ ಸೆಕೆಂಡ್ ಅಂತಲೂ ಹೇಳ್ಬೋದು. ಐನ ಫೈಂಡ್ ಔಟ್ ಮಾಡಬೇಕು. ಚಾರ್ಜ್ ಎಷ್ಟು? 120 ಕೂಲಮ್ ಆಫ್ ಚಾರ್ಜ್. ಓಕೆ, ಟೈಮ್ ಎಷ್ಟು? 60 ಸೆಕೆಂಡ್. ಸೊ 61s 62s ಈಕ್ವಲ್ ಟು 2 ಕೂಲಮ್ ಪರ್ ಸೆಕೆಂಡ್, ಗೊತ್ತಾಯ್ತಲ್ಲ. ಅಂದರೆ ಐ ಈಕ್ವಲ್ ಟು 2 ಕೂಲಮ್ ಪರ್ ಸೆಕೆಂಡ್ ಆರ್ 2 ಆ್ಯಂಪ್ಸ್ ಅಂತ, ಗೊತ್ತಾಯ್ತಲ್ಲ. ಯಾವ್ದು ಬೇಕಾದ್ರೂ ತೊಗೊಳ್ಳಿ, 2 ಆ್ಯಂಪ್ಸ್ ಅಂತನಾದ್ರು ತೊಗೊಳ್ಳಿ, 2 ಕೂಲಮ್ ಪರ್ ಸೆಕೆಂಡ್ ಅಂತನಾದ್ರು ತೊಗೊಳ್ಳಿ. ಓಕೆ, ದಿಸ್ ಇಸ್ ದ ಆನ್ಸರ್. ಸೊ ಅಲ್ಲಿಗೆ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, 2 ಆ್ಯಂಪ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.